ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಮಂತ್ರಿಮಂಡಲ ರಚನೆ. ನಮಸ್ಕಾರ, ನನ್ನ ಮಧು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ 2026-27ನೇಯ ಶೈಕ್ಷಣಿಕ ಸಾಲಿನ ಶಾಲಾ ಸಂಸತ್ ಮಂತ್ರಿಮಂಡಲ ರಚನೆ ಕಾರ್ಯಕ್ರಮವು ಶಿಸ್ತುಬದ್ಧವಾಗಿ ನಡೆಯಿತು. ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ವಿಠಲ್ ಬಿ ಚೌಹಾಣ್ ಅವರು ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಚುನಾವಣೆಯ ಅಧಿಸೂಚನೆ ಹೊರಡಿಸಿದ್ದರು. ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಶ್ರೀ ಭೀಮಣ್ಣ ವಾಲ್ಮೀಕಿ ಅವರನ್ನು ನೇಮಕ ಮಾಡಲಾಗಿತ್ತು. ಒಟ್ಟು 12 ಹುದ್ದೆಗಳಿಗೆ 30 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು, ಬಳಿಕ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರನ್ನು ಮುಖ್ಯ ಚುನಾವಣಾ ಅಧಿಕಾರಿಗಳು ಅಧಿಕೃತವಾಗಿ ಘೋಷಿಸಿದರು. ನಂತರ ಸಮಾಜ ಶಿಕ್ಷಕರಾದ ಶ್ರೀ ಭೀಮಣ್ಣ ವಾಲ್ಮೀಕಿ ಹಾಗೂ ಶ್ರೀಮತಿ ಲಲಿತಾಬಾಯಿ ಮಠ್ ಅವರು ಪ್ರಧಾನ ಗುರುಗಳ ಸಮ್ಮುಖದಲ್ಲಿ ಶಾಲಾ ಸಂಸತ್ ಮಂತ್ರಿಮಂಡಲವನ್ನು ರಚಿಸಿದರು. ಪ್ರೋಸಿಡಿಂಗ್ ಆಫೀಸರ್ ಆಗಿ ಶ್ರೀ ಗುರುರಾಜ್ ಜೋಶಿ ಕಾರ್ಯನಿರ್ವಹಿಸಿದ್ದರು. ಈ ಸಂದರ್ಭದಲ್ಲಿ ಬಸವರಾಜ್ ತೆಕ್ಕಳಿ, ಮಶಾಕ್ ಸರ್, ಯಾಳ್ಗಿ, ಕೋತ್ವಾಲ್ ತಮ್ಮಣ್ಣ ದೊರೆ, ಶ್ರೀಮತಿ ವಿಜಯಲಕ್ಷ್ಮಿ ಕುಂಬಾರ್, ಲಾಲ್ ಬಿ ಎಂ ಕಾಜಿ, ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ನಾಗನಗೌಡ ಪಾಟೀಲ್, ಶಾಲೆಯ ಎಲ್ಲಾ ಶಿಕ್ಷಕ ವೃಂದ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರಾದ ಸಿದ್ದರಾಮಪ್ಪ ಮುದ್ಗಲ್ ಉಪಸ್ಥಿತರಿದ್ದರು. ಶಾಲಾ ಸಂಸತ್ ಮಂತ್ರಿಮಂಡಲಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಗಣ್ಯರು ಸನ್ಮಾನಿಸಿ ಅಭಿನಂದಿಸಿದರು. ಆಯ್ಕೆಯಾದ ವಿದ್ಯಾರ್ಥಿಗಳು: ಪ್ರಧಾನಮಂತ್ರಿ ಕಾವ್ಯ ಮಲ್ಲಣ್ಣ, ಉಪ ಪ್ರಧಾನಮಂತ್ರಿ ಭೂಮಿಕಾ ವೆಂಕಟೇಶ್, ಆರೋಗ್ಯ ಮಂತ್ರಿ ಮೇಘಾ ರಾಮಣ್ಣ, ಪ್ರವಾಸ ಮಂತ್ರಿ ಅಂಜಲಿ ಶರಣಪ್ಪ, ಹಣಕಾಸು ಮಂತ್ರಿ ಸಹನಾ ಉಮೇಶ್ ಬಳಿ, ಸಾಂಸ್ಕೃತಿಕ ಮಂತ್ರಿ ಸ್ನೇಹಾ ಬಸವರಾಜ್ ಕುಂಬಾರ್, ತೋಟಗಾರಿಕೆ ಮಂತ್ರಿ ನಿರ್ಮಲಾ ಮಹಾದೇವ್, ಸ್ವಚ್ಛತಾ ಮಂತ್ರಿ ಸಲ್ಮಾನು ಖಾಜಾ ಹುಸೇನ್, ಶಿಕ್ಷಣ ಮಂತ್ರಿ ಸಾಕ್ಷಿ ಬಸವರಾಜ್, ಪ್ರಾರ್ಥನಾ ಮಂತ್ರಿ ಸಾಕ್ಷಿ ಯಮನಪ್ಪ, ಪರಿಸರ ಮಂತ್ರಿ ಮೇಘ ರಮೇಶ್, ಕ್ರೀಡಾ ಮಂತ್ರಿ ರೇಣುಕಾ ಅಯ್ಯಪ್ಪ. ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಸಿದ್ದರಾಮಪ್ಪ ಮುದ್ಗಲ್ ಹಾಗೂ ಶಾಲೆಯ ಪ್ರಧಾನ ಗುರುಗಳು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ನಾಯಕತ್ವ, ಶಿಸ್ತು, ಜವಾಬ್ದಾರಿ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ವರದಿ ದೇವೇಂದ್ರಪ್ಪ ವಿಶ್ವಕರ್ಮ, ಎಂಟಿವಿ ನ್ಯೂಸ್ ಕನ್ನಡ, ಹುಣಸಗಿ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿ ರಾಜ್ಯವನ್ನು ದೇಶವನ್ನು ಇದು ಮಾಡಿಕೆರೆ ಅಭಿವೃದ್ಧಿ ಪಥದತ್ತ ಒಯ್ದು ಏನೇನು ಅಲ್ಲಿ ಅವಶ್ಯಕತೆ ಇರುವಂಥ ಕೆಲಸಗಳನ್ನು ಮಾಡ್ಲಿಕ್ಕೆ ಮಾಡಿರ್ತಾರೆ, ಅದೇ ತರನಾದಂಥ ಶಾಲೆಯಲ್ಲೂ ಕೂಡ ಒಂದು ಸಂಸತ್ ರಚನೆ ಮಾಡ್ಯಾರ. ವಿದ್ಯಾರ್ಥಿಗಳಿಗೆ ನೀವು ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಗೋಸ್ಕರ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೀರಿ ಎಂದು ಹೇಳಿ ಭಾವಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಹಾಗೂ ಮಕ್ಕಳಿಗೆ ಆಯ್ಕೆಯಾದಂಥ ಮಕ್ಕಳಿಗೆ ಎಲ್ಲರಿಗೂ ಶುಭವನ್ನು ತಿಳಿಸುತ್ತಾ ಮುಂದಿನ ದಿನದಲ್ಲಿ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಕೆಲಸ ಮಾಡಿರಿ ಅಂತ ಹೇಳ್ತೀರಿ. ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್. ಅವರವರು ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ ಶ್ರೀ ಭೀಮಣ್ಣ ವಾಲ್ಮೀಕಿ ಸರ್ ಅವರು, ಲಲಿತಾಬಾಯಿ ಮಠ್ ಅವರು, ಶ್ರೀಮತಿ ವಿಜಯಲಕ್ಷ್ಮಿ ಕುಂಬಾರ್ ಅವರು, ವಿನೋದ್ ಕೋತ್ವಾಲ್ರವರು, ಬಸವರಾಜ್ ತೆಕ್ಕಳಿ ಸರ್ ಅವರು, ಮಶಾಕ್ ಯಾಳಗಿ ಗುರುಗಳು, ಹಾಗೆ ಗುರುರಾಜ್ ಜೋಶಿ ಅವರು, ನಿವೃತ್ತ ಶಿಕ್ಷಕ ಬಸವರಾಜ್ ಕೊಳ್ಕೂರ್ ಸರ್ ಅವರು, ಸೋಮಗೌಡ ಬಳವಟ್ರವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿ ಈ ಒಂದು ಸಂಸತ್ ರಚನೆಯಲ್ಲಿ ತಮ್ಮ ಕಾರ್ಯವನ್ನು ಮಾಡಿದ್ದಕ್ಕಾಗಿ ಅವರಿಗೆ ತುಂಬ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡು. ಚುನಾವಣೆ ನಡೆದಿರುವ ಪ್ರಯುಕ್ತ ಇದರಲ್ಲಿ ಕುಮಾರಿ ಕಾವ್ಯ ಮಲ್ಲಣ್ಣ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಶಾಲೆಯ ವತಿಯಿಂದ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮಾಡೋದ್ರೊಂದಿಗೆ ಉಪ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ರೆ ಅವ್ರಿಗೆ ಕೂಡ ಸನ್ಮಾನವನ್ನ ನೆರವೇರಿಸಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಜರುಗಿರತಕ್ಕಂಥ ಶಾಲಾ ಸಂಸತ್ತು ಕಾರ್ಯಕ್ರಮದ ಅಂಗವಾಗಿ ಸುಮಾರು 4 ದಿನದಿಂದ ಎಲ್ಲ ಚುನಾವಣಾ ಪ್ರಕ್ರಿಯೆಗಳನ್ನು ನಮ್ಮ ಎಲ್ಲ ಶಾಲೆಯ 4 ಜನ ಗುರುಗಳು ಈ ಒಂದು ಚುನಾವಣಾ ಕಾರ್ಯಕ್ರಮವನ್ನು ಚಾಚು ತಪ್ಪದೆ ಸಂವಿಧಾನದ ಆಶಯದಂತೆ ಪ್ರಾಕ್ಟಿಕಲ್ ಆಗಿ ಇವೆಲ್ಲ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ಮಕ್ಕಳ ಈಗ ಒಂದು
ಬಾಲ್ಯದಿಂದಲೇ ಅವರಿಗೆ ನಾಯಕತ್ವದ ಗುಣ ಬರಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅಂತಿಮವಾಗಿ ಅವರಿಗೇನಪ್ಪ ಅಂದರೆ ಗೌರವಾರ್ಥವಾಗಿ ಪದಾಧಿಕಾರಿಗಳಿಗೂ ಮತ್ತು ಸದಸ್ಯರಿಗೆ ಮಂತ್ರಿಗಳು, ಶಿಕ್ಷಣ ಮಂತ್ರಿ ಮತ್ತೇನಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಅವರೆಲ್ಲರಿಗೇನಪ್ಪ ಅಂತಂದ್ರೆ ನಾವು ಮಾನ್ಯ ಅಧ್ಯಕ್ಷರಾದಂಥ ಮುದುಗಲ್ ಸರ್ ಅವರ ಒಂದು ಜೊತೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಎಲ್ಲರನ್ನ ಅವರ ಅಮೃತ ಹಸ್ತದಿಂದ ಅವರ ವಿದ್ಯಾರ್ಥಿಗಳ ಮೇಲೆ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ ಅವರನ್ನು ಕೂಡ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಈಗಾಗಲೇ ಈ ಮಕ್ಕಳಿಗೆ ನಾವು ಶಾಲೆಯಲ್ಲಿ ನಾಳೆ ದಿನ ತಮಗೆ ಈಗಾಗಲೇ ನಾಯಕರು ಅಂತಂದರೆ ಹಲವಾರು ಜವಾಬ್ದಾರಿಗಳನ್ನು ಹೊರಬೇಕಾಗ್ತದೆ. ಅಂಥ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಎಲ್ಲರೂ ನಿಭಾಯಿಸಿರಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಮತ್ತು ಈ ಒಂದು ಶಾಲಾ ಸಂಸತ್ತಿನಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಭಾಳಷ್ಟು ನಮ್ಮ ಗುರು ಬಳಗ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಶಾಲಾ ವತಿಯಿಂದ ತುಂಬ ಆಭಾರಿಯಾಗಿರುತ್ತೇನೆ ಎಂದು ಹಾಗೂ ಮಕ್ಕಳಿಗೆ ತುಂಬ ಆಶೀರ್ವಾದವನ್ನು ಹೇಳುತ್ತಾ ಅವರ ಜೀವನ ಮುಂದೆ ನಾಯಕರ ನಡೆ ಯಾವುದೇ ಒಂದು ಮುಂದಿನ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧನೆಯನ್ನು ಮಾಡಲಾಗ್ತಿದ್ದು, ನಾನು ಕಾವ್ಯ ಎಂಬ ಹೆಸರಿನವಳಾದ ಶಾಲಾ ಸಂಸತ್ ಚುನಾವಣೆಯಲ್ಲಿ 2026-27ನೇ ಸಾಲಿನ ಚುನಾವಣೆಯನ್ನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ಶಾಲೆಯ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಈಗ ನಾನು ಶಾಲೆಯಲ್ಲಿ ಕೈಗೊಳ್ಳಲಿರುವ ಕರ್ತವ್ಯಗಳ ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೆಸರಿನವಳಾದ ಶಾಲಾ